1939 ಹೊತ್ತಿಗೆ ಎರಡನೇ ಮಹಾಯುದ್ಧ ಸಂಪೂರ್ಣವಾಗಿ ಶುರುವಾಯಿತು. 1942 ಹೊತ್ತಿಗೆ ಹಿಟ್ಲರ್ನ ನಾಜಿ ಜರ್ಮನಿ ಸೋಲೆ ಕಾಣದೆ ಯುರೋಪ್, ರಷ್ಯಾ ಸೇರಿದಂತೆ ಉತ್ತರ ಆಫ್ರಿಕಾದ ಭಾಗಗಳನ್ನು ವಶಪಡಿಸಿಕೊಂಡು ಮುನ್ನಡೆಯತೊಡಗಿತ್ತು. ಅವರ ಈ ಯಶಸ್ಸಿಗೆ ವಿಜ್ಞಾನ ಬಹುದೊಡ್ಡ ಶಕ್ತಿಯಾಗಿತ್ತು. ಅಮೆರಿಕ ಸೋಲುತ್ತಿದ್ದ ಅಲೈನ್ಸ್ ತಂಡದಲ್ಲಿದ್ದರಿಂದ ಒಂದೇ ಒಂದು ಮುನ್ನಡೆಗಾಗಿ ಹತಾಶೆಯಲ್ಲಿ ಕಾಯ್ತಾ ವಿಜ್ಞಾನದ ಮತ್ತು ವಿಜ್ಞಾನಿಗಳ ಮೊರೆ ಹೋಯಿತು. ನಿಕೋಲಸ್ ಟೆಸ್ಲಾ ಬಳಿ ವಿದ್ಯುತ್ ಕಾಂತದ ಆಯುಧಗಳ ಹಲವಾರು ಉಪಾಯಗಳಿತ್ತು. ಅವರು ಅದೃಶ್ಯವಾಗಲು ಸಹ ಒಂದು ಆಯುಧದ ಸಲಹೆಯನ್ನು ನೀಡಿದ್ದರು. 1919ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಬೆಳಕನ್ನು ಗುರುತ್ವಾಕರ್ಷಣೆ ಮೂಲಕ ಬಗ್ಗಿಸಬಹುದು ಎಂಬುದನ್ನು ಸಾಬೀತುಪಡಿಸಿದರು. ಈ ಉಪಾಯದ ಮೇಲೆ ಸಾಬೀತಾದ ಸಿದ್ಧಾಂತದ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು ಹೊಸ ಪ್ರಾಜೆಕ್ಟ್ಗೆ ಅನುಮೋದನೆಯನ್ನು ನೀಡಿತು. ಅದರ ಹೆಸರೇ ಪ್ರಾಜೆಕ್ಟ್ ರೇನ್ಬೋ. ಐನ್ಸ್ಟೈನ್ರ ರೂಪುರೇಷೆ ಮತ್ತು ಟೆಸ್ಲಾರ ಸಿದ್ಧಾಂತದ ಮೇಲೆ ವಿಜ್ಞಾನಿಗಳು ಒಂದು ಹಡಗನ್ನು ಅದೃಶ್ಯಗೊಳಿಸುವ ರೆಡಾರ್ನಲ್ಲಿ ಕಾಣಿಸದಂತಹ ಅತ್ಯಂತ ಶಕ್ತಿಶಾಲಿ ವಿದ್ಯುತ್ ಕಾಂತಿ ಕ್ಷೇತ್ರವನ್ನು ತಯಾರಿಸಿ ಅದರಲ್ಲಿ ಬಾಹ್ಯ ಸ್ಥಳ ಮತ್ತು ಸಮಯವನ್ನು ಮುಚ್ಚಿ ಶತ್ರುಗಳ ಕಣ್ಣು ತಪ್ಪಿಸಿ ಅನಿರೀಕ್ಷಿತ ದಾಳಿ ಮಾಡುವಂತಹ ಒಂದು ಆಯುಧವನ್ನು ತಯಾರಿಸಿದ್ರು. ಆ ಆಯುಧದ ಮೂಲ ಮಾದರಿಯನ್ನು USS ಎಲ್ರಿಡ್ಜ್ ಹಡಗಿನೊಳಗೆ ಕೂರಿಸಿ ಜುಲೈ 1943ರಲ್ಲಿ ಡಾಕ್ಟರ್ ಜಾನ್ ವಿ ನೋರ್ಮನ್ ಅವರ ನೇತೃತ್ವದಲ್ಲಿ ನೌಕಾ ಇಂಜಿನಿಯರ್ ಸಹೋದರರಾಗಿದ್ದಂತಹ ಎಡ್ವರ್ಡ್ ಕ್ಯಾಮರೂನ್ ಮತ್ತು ಡಂಕನ್ ಕ್ಯಾಮರೂನ್ ಅವರನ್ನು ಆರಿಸಿ ಫಿಲಿಡೆಲ್ಫಿಯಾದ ಸಮುದ್ರ ತೀರದಲ್ಲಿ ಬಹಳ ಕೌತುಕದಿಂದ ಮೊದಲನೇ ಪ್ರಯೋಗವನ್ನು ನಡೆಸಲಾಯಿತು. ಇಂಜಿನ್ ರೂಮ್ನಲ್ಲಿದ್ದ ಕ್ಯಾಮರೂನ್ ಸೋದರರಿಗೆ ಆ ಯಂತ್ರವನ್ನು ಚಾಲೂ ಮಾಡಲು ತಿಳಿಸಲಾಯಿತು. ಆ ಯಂತ್ರ ಶುರುವಾದ ಕೆಲವೇ ಕ್ಷಣಗಳಲ್ಲಿ ಹಡಗಿನ ಶಬ್ದವನ್ನು ವರ್ಧಿಸುವಂತೆ ಜೋರಾದ ಗುನುಗುವ ಸದ್ದನ್ನು ಮಾಡ್ತಾ ಇಡೀ ಹಡಗನ್ನು ಹಸಿರು ಬಣ್ಣದ ಹೊಗೆ ಆವರಿಸಿಕೊಂಡಿತ್ತು. ದೂರದ ಹಡಗುದಾಣದಿಂದ ಇವೆಲ್ಲವನ್ನ ಗಮನಿಸಿದಂತಹ ಜನರಿಗೆ ಅಚ್ಚರಿ ಕಾದಿತ್ತು. ಕೆಲವೇ ಕ್ಷಣಗಳಲ್ಲಿ ಹಡಗು ಕಣ್ಮರೆಯಾಗಿತ್ತು. ನಂತರ 200 ಮೀಟರ್ ದೂರದಲ್ಲಿದ್ದ ವರ್ಜಿನಿಯಾದ ನಾರ್ಫೋಕ್ ಸಮುದ್ರ ತೀರದಲ್ಲಿ ಪ್ರತ್ಯಕ್ಷವಾಯಿತು. ಆದರೆ ಈ ಪ್ರಯೋಗ ನಡೆಯೋಕ್ಕೂ 10 ನಿಮಿಷಗಳ ಮೊದಲು. ಹಾಗಿದ್ರೆ ಅದೃಶ್ಯವಾಗೋದ್ರ ಜೊತೆಗೆ ಈ ಹಡಗು ಟೈಮ್ ಟ್ರಾವೆಲ್ ಅಂದರೆ ಸಮಯದಲ್ಲೂ ಚಾಲನೆ ಮಾಡಿತ್ತ. 20 ನಿಮಿಷದ ನಂತರ ವಾಪಸ್ ಫಿಲಿಡೆಲ್ಫಿಯಾನಲ್ಲಿ ಎಲ್ರಿಡ್ಜ್ ಹಡಗು ಪತ್ತೆಯಾಯಿತು. ಎಲ್ರಿಡ್ಜ್ ಹಡಗಿನೊಳಗಿದ್ದ ಸೈನಿಕರು, ನಾವಿಕರು ದುರಂತದಿಂದ ಗೋಳಾಟ ನಡೆಸ್ತಿದ್ರು. ಹಡಗಿನೊಳಗಿದ್ದಂತಹ ಬಹುತೇಕ ಯಂತ್ರಗಳ ಫ್ಯೂಸ್ ಕಿತ್ತು ಹೋಗಿತ್ತು. ಸುಟ್ಟ ಗಾಯಗಳು, ವಿಕಿರಣದ ಪ್ರಭಾವದಿಂದ ಅದರೊಳಗಿದ್ದ ನಾವಿಕರು ನರಳಾಡ್ತಿದ್ರು. ಒಂದಷ್ಟು ಜನ ಮಾನಸಿಕ ಸ್ಥೀಮಿತವನ್ನೇ ಕಳ್ಕೊಂಡಿದ್ರು. ಕೆಲವರಂತೂ ಯಾವುದೇ ಸುಳಿವಿಲ್ಲದೆ ಮಾಯವಾಗಿದ್ರು. ಆದರೆ ಆಶ್ಚರ್ಯವೆಂಬಂತೆ ಕ್ಯಾಮರೂನ್ ಸೋದರರು ಮಾತ್ರ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ರು. ಸಾವು ನೋವು ಸಂಭವಿಸಿದ್ರು. ಈ ಪ್ರಯೋಗದ ಯಶಸ್ಸಿನಿಂದ ಅಮೆರಿಕದ ನೌಕಾಸೇನೆ ಈ ಯಂತ್ರದ ಶಕ್ತಿಯನ್ನು ಅರಿತು ಇದನ್ನು ಉಪಯೋಗಿಸುವ ಉದ್ದೇಶದಿಂದ ಅವರ ಮುಖ್ಯ ಸಲಹೆಗಾರನನ್ನು ಕರೆದು ಸಂಪೂರ್ಣ ಮಾಹಿತಿಯನ್ನು ನೀಡಿತ್ತು. ಆ ಸಲಹೆಗಾರ ಯಂತ್ರವನ್ನು ಪರಿಷ್ಕರಿಸುವ ಹಲವಾರು ಉಪಾಯಗಳನ್ನು ನೀಡಿ ಯಂತ್ರವನ್ನು ಮಾರ್ಪಾಡು ಮಾಡಲು ಸಲಹೆಯನ್ನು ನೀಡಿ ಶುಭವಾಗಲಿ ಎಂದು ಹಾರೈಸಿದ್ದ. ಆ ಸಲಹೆಗಾರನೇ ಆಲ್ಬರ್ಟ್ ಐನ್ಸ್ಟೈನ್. ಅಕ್ಟೋಬರ್ 28, 1943ಕ್ಕೆ ಎಲ್ಲ ಸರಿಪಡಿಸುವಿಕೆ ಮತ್ತು ಮಾರ್ಪಾಡಿನ ನಂತರ ಆ ಯಂತ್ರ ಮತ್ತೊಮ್ಮೆ ಪ್ರಯೋಗಕ್ಕೆ ಸಿದ್ಧವಾಗಿ ನಿಂತಿತ್ತು. ಎಡ್ ಮತ್ತು ಡಂಕನ್ ಕ್ಯಾಮರೂನ್ ಸೋದರರು ಮೊದಲಿನಂತೆಯೇ ಅವರ ಸ್ಥಾನವನ್ನು ಸ್ವೀಕರಿಸಿದ್ರು. ಅವರಿಗೆ ಆ ಯಂತ್ರವನ್ನು ಚಾಲೂ ಮಾಡುವ ಆದೇಶವನ್ನು ನೀಡಲಾಯಿತು. ಆ ಯಂತ್ರ ಶುರುವಾಗ್ತಿದ್ದಂತೆ ಸಣ್ಣದಾದ ಹೂಂಕಾರದ ಶಬ್ದ ಆವರಿಸಿತು. ನೋಡ್ತಿದ್ದಂತೆ ಹಸಿರು ಬಣ್ಣದ ಹೊಗೆ ತುಂಬಿಕೊಳ್ತು. ಅದರ ಶಕ್ತಿಗೆ ಆ ಯಂತ್ರ ಜೋರಾಗಿ ಅಲುಗಾಡಲು ಶುರುವಾಯಿತು. ಹಾಗೆ ಒಂದು ಸ್ಫೋಟ ಸಂಭವಿಸಿತು. ಹಡಗಿನ ತುಂಬ ಬೆಂಕಿ ಆವರಿಸಿತು. ಎಡ್ ಮತ್ತು ಡಂಕನ್ ಸೋದರರು ತಕ್ಷಣ ಅಲ್ಲಿಂದ ಓಡ್ತಾ ಹಡಗಿನ ಮೇಲಿನ ಮಹಡಿ ಹತ್ತಿದ್ರು. ಅವರ ಕಣ್ಣಿಗೆ ಹಸಿರು ಬಣ್ಣದ ವಿದ್ಯುತ್ ಕಾಂತಿಯ ಸುಳಿಯೊಂದು ಕಂಡಿತ್ತು. ಅವರು ಅಲ್ಲಿಂದ ಸಮುದ್ರಕ್ಕೆ ಧುಮುಕುವ ನಿರ್ಧಾರವನ್ನು ಮಾಡಿ ನೀರಿಗೆ ಹಾರಿದ್ರು. ಸಮುದ್ರದ ನೀರನ್ನು ತಲುಪುವ ನಿರೀಕ್ಷೆಯಲ್ಲಿದ್ದ ಕ್ಯಾಮರೂನ್ ಸೋದರರು ಹಸಿರು ಬಣ್ಣದ ಬೆಳಕಿನಲ್ಲಿ ಅದೃಶ್ಯವಾಗಿದ್ರು. ನೀರಿನ ಬದಲು ಭೂಮಿಯನ್ನು ಮುಟ್ಟಿದ್ರು.
ಎಲ್ಲಿದ್ದೀವಿ, ಏನು ನಡೀತಾ ಇದೆ ಅಂತ ಗೊತ್ತಾಗೋಕ್ಕೂ ಮುಂಚೆನೆ ಕ್ಯಾಮರೂನ್ ಸೋದರರ ಮೇಲೆ ಹೆಲಿಕಾಪ್ಟರ್ನಿಂದ ಬೆಳಕು ಬೀಳ್ತಾ ಇತ್ತು. ಒಂದಷ್ಟು ಜನ ಸೈನಿಕರು ಬಂದು ಅವರನ್ನ ವಶಕ್ಕೆ ಪಡೆದು ಹತ್ತಿರದ ಕಟ್ಟಡಕ್ಕೆ ಎಳೆದುಕೊಂಡು ಹೋದ್ರು. ಆ ಕಟ್ಟಡದ ಉದ್ದನೆಯ ಹಾಲ್ನಲ್ಲಿ ಅವರನ್ನ ಕರೆದುಕೊಂಡು ಹೋಗಲಾಯಿತು. ಒಂದು ಎಲಿವೇಟರ್ನಲ್ಲಿ ನಿಲ್ಲಿಸಲಾಯಿತು. ಕೆಲ ಮಹಡಿಗಳು ಕೆಳಗೆ ಬಂದ ನಂತರ ಆ ಎಲಿವೇಟರ್ ಬಾಗಿಲು ತೆರೆದುಕೊಂಡಿತ್ತು. ಆಗ ಅವರ ಮುಂದೆ ಒಬ್ಬ ಚಿರಪರಿಚಿತ ವ್ಯಕ್ತಿ ನಿಂತಿದ್ದ. ಸ್ವಲ್ಪ ವಯಸ್ಸಾದ ರೀತಿ ಕಾಣಿಸ್ತಾ ಇದ್ದ. ಆ ವ್ಯಕ್ತಿಯೇ ಡಾಕ್ಟರ್ ಜಾನ್ ವಿ ನೋರ್ಮನ್. ಎಡ್ವರ್ಡ್ ಕ್ಯಾಮರೂನ್ ಮತ್ತು ಡಂಕನ್ ಕ್ಯಾಮರೂನ್ ಭುಜವನ್ನು ತಟ್ತಾ ವೆಲ್ಕಮ್ ಮೈ ಬಾಯ್ಸ್, ವೆಲ್ಕಮ್ ಟು 1983 ಅಂತ ಹೇಳಿದ್ದ. ಇದರಿಂದ ಗೊಂದಲಕ್ಕೊಳಗಾದ ಕ್ಯಾಮರೂನ್ ಸೋದರರು ಪ್ರಯೋಗ ನಡೆದು 1943ರಲ್ಲಿ ಮತ್ತು ಇವರು 1983ಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನಾರ್ಥಕವಾಗಿ ಒಬ್ಬರನ್ನೊಬ್ಬರು ನೋಡ್ಕೊಂಡಿದ್ರು. ಇದರ್ಥ ಆಗಿ ಡಾಕ್ಟರ್ ಜಾನ್ ವಿ ನೋರ್ಮನ್, ಈ 40 ವರ್ಷದಲ್ಲಿ ಬಹಳಷ್ಟು ಘಟನೆಗಳು ನಡೆದಿದೆ, ನೀವು ತಿಳ್ಕೋಬೇಕಾಗಿರೋದು ತುಂಬಾ ಇದೆ, ಆದರೆ ಅದಕ್ಕೂ ಮುಂಚೆ ವಿಶ್ರಾಂತಿ ಪಡೀರಿ ಅಂತ ಹೇಳಿ ಅಲ್ಲಿಂದ ಹೋಗಿದ್ದ. ಇದನ್ನ ಕೇಳಿ ಕ್ಯಾಮರೂನ್ ಬ್ರದರ್ಸ್ ಪ್ರಶ್ನಾರ್ಥಕವಾಗಿ ನೋಡ್ತಾ ಗೊಂದಲದಲ್ಲಿ ನಿಂತ್ಕೊಂಡಿದ್ರು. ಯಾಕಂದ್ರೆ ಅವರು ಕೇವಲ ಅದೃಶ್ಯವಾಗಿರಲಿಲ್ಲ, ಬದಲಾಗಿ 40 ವರ್ಷಗಳು ಭವಿಷ್ಯದಲ್ಲಿ ಟೈಮ್ ಟ್ರಾವೆಲ್ ಮಾಡಿದ್ರು. ಎಡ್ವರ್ಡ್ ಮತ್ತು ಡಂಕನ್ ಕ್ಯಾಮರೂನ್ ಲಾಂಗ್ ಐಲ್ಯಾಂಡ್ನಲ್ಲಿದ್ದ ಮಾಂಟ್ಯಾಕ್ ಏರ್ಫೋರ್ಸ್ ಸ್ಟೇಷನ್ ಕೆಳಗಿನ ಗೌಪ್ಯವಾದ ಒಂದು ಸಂಶೋಧನಾ ಕೇಂದ್ರದಲ್ಲಿದ್ದರು. ಅಧಿಕೃತವಾಗಿ ಇದು ಸ್ಥಗಿತಗೊಂಡ ರೆಡಾರ್ ಕೇಂದ್ರವಾಗಿತ್ತು, ಆದರೆ ಅನಧಿಕೃತವಾಗಿ ಫಿಲಿಡೆಲ್ಫಿಯಾ ಎಕ್ಸ್ಪೆರಿಮೆಂಟ್ನ ಮಾಂಟ್ಯಾಕ್ ಪ್ರಾಜೆಕ್ಟ್ ವಿಭಾಗದ ಪ್ರಧಾನ ಕಚೇರಿಯಾಗಿತ್ತು. ಫಿಲಿಡೆಲ್ಫಿಯಾ ಎಕ್ಸ್ಪೆರಿಮೆಂಟ್ ರೀತಿ ಮಾಂಟ್ಯಾಕ್ ಪ್ರಾಜೆಕ್ಟ್ನಲ್ಲೂ ಸಹ ಸ್ಥಳ ಮತ್ತು ಸಮಯದ ಆಧಾರ ಬಟ್ಟೆಯನ್ನು ಕುಶಲ ನಿರ್ವಹಣೆ ಮೂಲಕ ಬಳಸಬಹುದಿತ್ತು. ಅದು ಅತ್ಯಂತ ನಿಯಂತ್ರಿತವಾಗಿ ಈ ಇಡೀ ಸಂಶೋಧನೆಯ ಕೇಂದ್ರ ಸ್ಥಾನ ಮಾಂಟ್ಯಾಕ್ ಚೇರ್. ಈ ಕುರ್ಚಿಯಲ್ಲಿ ವಿದ್ಯುತ್ ಕಾಂತೀಯ ಕ್ಷೇತ್ರಗಳನ್ನು ಉತ್ಪಾದಿಸಲು ವಿಶೇಷ ಕಂಪ್ಯೂಟರ್ಗಳನ್ನು ಬಳಸಲಾಗಿತ್ತು. ಆ ಕಾಂತೀಯ ಅಲೆಗಳು ಮಾನವನ ಮಿದುಳಿನ ಅಲೆಗಳ ಮೇಲೆ ಪ್ರಭಾವವನ್ನು ಬೀರುವ ಗುಣಗಳನ್ನು ಹೊಂದಿದ್ದವು. ಮಾನವನ ಮಿದುಳಿನ ಜೊತೆ ತಂತ್ರಜ್ಞಾನವನ್ನು ಜೋಡಿಸುವ ಯಂತ್ರವನ್ನು ಅವರಿಗೆ ಸಿಕ್ಕಂತಹ UFO ಅಥವಾ ಅನ್ಯಗ್ರಹ ಹಾರುವ ತಟ್ಟೆಯಿಂದ ರಿವರ್ಸ್ ಇಂಜಿನಿಯರಿಂಗ್ ಮೂಲಕ ತಯಾರಿಸಲಾಗಿತ್ತು. ಮಾಂಟ್ಯಾಕ್ ಚೇರ್ ಅದರ ಮೇಲೆ ಕುಳಿತಂತಹ ವ್ಯಕ್ತಿಯ ಅತೀಂದ್ರಿಯ ಸಾಮರ್ಥ್ಯವನ್ನು ಹಲವಾರು ಪಟ್ಟು ಶಕ್ತಿಶಾಲಿಗೊಳಿಸಿ ದೂರದ ಪ್ರದೇಶಗಳಿಗೆ ಜೊತೆಗೆ ಸಮಯದಲ್ಲೂ ಚಲಿಸುವ ಅವಕಾಶವನ್ನು ಕಲ್ಪಿಸಿಕೊಡ್ತಿತ್ತು. ಇಲ್ಲಿ ಮತ್ತೆ ಕ್ಯಾಮರೂನ್ ಸೋದರರ ಸಾಮರ್ಥ್ಯವನ್ನು ಉಪಯೋಗಿಸುವ ನಿರ್ಧಾರಕ್ಕೆ ಬರಲಾಯಿತು. ಹಾಗೆ ಡಂಕನ್ ಮತ್ತು ಎಡ್ ಬಹಳ ಪರಿಣಾಮಕಾರಿಯಾಗಿ ಮಾಂಟ್ಯಾಕ್ ಚೇರನ್ನು ಬಳಸಿದ್ರು. ಆದರೆ ಡಂಕನ್ ಸ್ವಾಭಾವಿಕವಾಗಿ ಪ್ರತಿಭಾವಂತನಾಗಿದ್ದ ಕಾರಣ ಇಡೀ ಪರೀಕ್ಷೆಯ ಕೇಂದ್ರ ಬಿಂದುವಾದ. 1987ರ ಹೊತ್ತಿಗೆ ಈ ಮಾಂಟ್ಯಾಕ್ ಚೇರನ್ನು ಬಳಸುವಲ್ಲಿ ಎಡ್ ಮತ್ತು ಡಂಕನ್ ಬಹಳಷ್ಟು ಪರಿಣಿತಿಯನ್ನು ಹೊಂದಿದ್ರು. ಅವರು ಸಮಯದಲ್ಲಿ ಚಲಿಸುವ ಮತ್ತು ದೂರದ ಗ್ರಹಗಳವರೆಗೆ ತಲುಪುವಷ್ಟು ನಿಪುಣತೆಯನ್ನು ಹೊಂದಿದ್ರು. ಹಾಗೊಮ್ಮೆ ಕ್ಯಾಮರೂನ್ ಸೋದರರು 2137ನೇ ಇಸುವಿಗೆ ತಲುಪಿ ಭವಿಷ್ಯವನ್ನು ನೋಡಲು ಪ್ರಯತ್ನಿಸಿದ್ರು. ಅಲ್ಲಿ ಈ ಸೋದರರಿಗೆ ಕಂಡಂತಹ ದೃಶ್ಯ ಚಿಂತಾಜನಕವಾಗಿತ್ತು. ಗೆಳೆಯರೇ, ಮುಂದಿನ ಭಾಗಕ್ಕೂ ಹೋಗೋಕ್ಕೂ ಮುಂಚೆ ಒಂದು ಸಣ್ಣ ಮನವಿ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡೋ ಮೂಲಕ ನಮಗೆ ಬೆಂಬಲ ಕೊಡಿ. ಯಾಕೆಂದರೆ ನಿಮ್ಮ ಬೆಂಬಲನೇ ನಮಗೆ ಸ್ಫೂರ್ತಿ. ವಿಡಿಯೋನ ಮುಂದುವರಿಸೋಣ. ಡಂಕನ್ ಅವನ ಸೋದರ ಎಡ್ಗೆ ತನ್ನೊಂದಿಗೆ ಸಂಯೋಜನೆಗೊಳ್ಳಲು ತಿಳಿಸ್ತಾನೆ. ಅವನು 150 ವರ್ಷ ಭವಿಷ್ಯಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿ ಅವನ ಇಡೀ ಅತೀಂದ್ರಿಯ ಶಕ್ತಿಯನ್ನು ಅಲ್ಲಿಗೆ ಕೇಂದ್ರೀಕರಣ ಮಾಡ್ತಾನೆ. ತಕ್ಷಣ ಅವರು ಬೆಳಕಿನ ಕಿರಣಗಳ ಒಳಹೊಕ್ಕಿ ಹೊರಬಿದ್ದಿದ್ರು. ಕಣ್ಬಿಟ್ಟು ನೋಡಿದಾಗ ಬೃಹತ್ ಪಾಳು ಬಿದ್ದ ಜಾಗದಲ್ಲಿದ್ರು. ಇಡೀ ನಗರ ರುದ್ರಭೂಮಿಯಂತೆ ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದರೂ ಪಾಳು ಬಿದ್ದ ಕಟ್ಟಡಗಳು. ಹಾಗೆ ಮುನ್ನಡೆಯುವಾಗ ಇವರಿಗೆ ಕೆಲವು ನಿರಾಶ್ರಿತ ಕೇಂದ್ರಗಳು ಕಂಡುಬಂದವು. ಆದರೆ ಅಲ್ಲಿನ ಸ್ಥಳೀಯರು ಎಡ್ ಮತ್ತೆ ಡಂಕನ್ನೊಂದಿಗೆ ಸಂವಹನ ನಡೆಸಲು ಹಿಂದೆಟು ಹಾಕಿದ್ರು. ಅದರಲ್ಲಿದ್ದ ಕೆಲವರು ಇವರೊಂದಿಗೆ ಮಾತನಾಡಲು ನಿರ್ಧಾರ ಮಾಡಿದ್ರು. ಡಂಕನ್ ಅವರ ಹತ್ರ ಬಹಳ ಕುತೂಹಲದಿಂದ ಇಲ್ಲೇನಾಗಿದೆ, ಯಾಕೆಲ್ಲ ಹೀಗೆ ಪಾಳು ಬಿದ್ದಿದೆ ಅಂತ ಪ್ರಶ್ನೆಯನ್ನ ಕೇಳ್ತಾನೆ.
ಅಲ್ಲಿದ್ದಂತಹ ವ್ಯಕ್ತಿಯೊಬ್ಬ ವಿಪರ್ಯಾಸದಿಂದ ಹತಾಶೆಯ ನಗುವನ್ನು ಬೀರಿ, ಯಾಕೆ ನಿಮಗೆ ಗೊತ್ತಿಲ್ವಾ ಅಂತ ಭೂಮಿಯ ಕಥೆಯನ್ನು ಹೇಳಲು ಶುರು ಮಾಡ್ತಾನೆ. 2020ರ ಅಂತ್ಯದ ವೇಳೆಗೆ ರಷ್ಯಾ, ಚೈನಾ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಡುವೆ ಪರಮಾಣು ಮಹಾಯುದ್ಧವೇ ಸಂಭವಿಸಿತು. ಇದರ ಕಾರಣ ಭೂಮಿಯ ಮೇಲಿದ್ದಂತಹ ಎಲ್ಲ ಪ್ರಮುಖ ನಗರಗಳು ನಾಶಗೊಂಡಿದ್ವು. ಸಣ್ಣ ಸಣ್ಣ ಊರುಗಳಿಗೂ ಸಹ ಈ ಯುದ್ಧದಿಂದ ವಿಪರೀತ ಪರಿಸ್ಥಿತಿ ಎದುರಿಸುವ ಸಂದರ್ಭ ಬಂತು. ಸರ್ಕಾರಗಳು ಪತನಗೊಂಡವು. ಮನುಷ್ಯರು ಮತ್ತೆ ಬುಡಕಟ್ಟು ಜನಾಂಗದ ರೀತಿ ಅವರ ಜಾಗವನ್ನು ಗುರುತಿಸಿಕೊಂಡು ಒಂದು ಗುಂಪಲ್ಲಿ ಬದುಕಲು ಶುರು ಮಾಡಿದರು. ಈ ಪರಮಾಣು ಯುದ್ಧದ ಕಾರಣ ಸಮುದ್ರ ಮಟ್ಟ ಮೇಲೇರಿತ್ತು. ಸಮುದ್ರ ತೀರದ ಅಷ್ಟೂ ಪ್ರದೇಶಗಳು ನೀರಿನೊಳಗೆ ಮುಳುಗಡೆಯಾಗಿದ್ದವು. ಇಡೀ ಭೂಮಿ ಮೇಲೆ ಕೇವಲ 10 ಕೋಟಿ ಜನ ಮಾತ್ರ ಬದುಕುಳಿದಿದ್ರು. ಆದರೆ ಮಾನವ ಅವನ ಜನಾಂಗವನ್ನು ಮುನ್ನಡೆಸ್ತಾ, ವಿಜ್ಞಾನ ಸಂಶೋಧನೆಯ ಮೇಲೆ ನಂಬಿಕೆ ಇಡ್ತಾ, ಉತ್ತಮ ಭವಿಷ್ಯದ ಭರವಸೆಯಲ್ಲಿರೋದಾಗಿ ಆ ವ್ಯಕ್ತಿ ತಿಳಿಸಿದ್ದ. ಈ ಕಥೆಯನ್ನು ಕೇಳಿ ಕ್ಯಾಮರೂನ್ ಸೋದರರು ಬಹಳ ದುಃಖಿತರಾದರು. ಅವ್ರ ತಲೆಯಲ್ಲಿ ಇನ್ನು 300 ವರ್ಷ ಆದಮೇಲೆ ಭೂಮಿಯ ಭವಿಷ್ಯ ಏನಾಗಿರ್ಬೋದು ಅನ್ನೋ ಕುತೂಹಲವೂ ಶುರುವಾಯಿತು. ಅದರಂತೆ 300 ವರ್ಷ ಮುಂದಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿದ್ರು. ತಕ್ಷಣ ಕಣ್ಣನ್ನು ಮುಚ್ಚಿ ಅವರ ಇಡೀ ಗಮನವನ್ನು 300 ವರ್ಷಗಳ ಭವಿಷ್ಯಕ್ಕೆ ಕೇಂದ್ರೀಕರಿಸಿದ್ರು. ಅವರು 2749ನೇ ಇಸುವಿಗೆ ತಲುಪಿದ್ರು. ಈ ಹೊತ್ತಿಗೆ ಭೂಮಿ ಬಹಳ ಬದಲಾಗಿತ್ತು. ಜೊತೆಗೆ ಅತ್ಯಂತ ವೇಗವಾಗಿ ಬೆಳವಣಿಗೆಗೊಂಡು ಒಂದು ಮಾದರಿ ಯುಟೋಪಿಯಾ ಸಮಾಜದಂತೆ ಕಾಣಿಸ್ತಾ ಇತ್ತು ಎಂದು ಡಂಕನ್ ವಿವರಿಸ್ತಾನೆ. ಪ್ರಕೃತಿ ಸಾಮರಸ್ಯದಿಂದ ತನ್ನನ್ನು ತಾನೇ ಪುನರ್ನಿರ್ಮಿಸಿಕೊಂಡಿತ್ತು. ಗುರುತ್ವಾಕರ್ಷಣ ವಿರೋಧಿ ತಂತ್ರಜ್ಞಾನವನ್ನು ಬಳಸಿ ಆಕಾಶದಲ್ಲಿ ತೇಲುತ್ತಿರುವಂತಹ ಕಟ್ಟಡ ನಗರವನ್ನೇ ನಿರ್ಮಾಣ ಮಾಡಲಾಗಿತ್ತು. ವಿದ್ಯುತ್ ಶಕ್ತಿ ಸಂಪೂರ್ಣವಾಗಿ ಸ್ವಚ್ಛ ಮೂಲಗಳಿಂದ ತಯಾರಿಸಲ್ಪಡ್ತಿತ್ತು. ಕ್ವಾಂಟಮ್ ನಿರ್ವಾತದಿಂದ ಮಿತಿಯಿಲ್ಲದೆ, ಪ್ರದೂಷಣ ಇಲ್ಲದೆ ಇಡೀ ಮಾನವ ಕುಲಕ್ಕೆ ಸಾಕಾಗುವಷ್ಟು ವಿದ್ಯುತ್ ಶಕ್ತಿಯನ್ನು ಪೂರೈಸಲಾಗ್ತಿತ್ತು. ವಿಶೇಷ ಅಂದರೆ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಆ ಸಮಾಜದಲ್ಲೇ ಇಲ್ಲವಂತೆ. ಬದಲಾಗಿ ಇಡೀ ಆಡಳಿತದ ಜವಾಬ್ದಾರಿಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಿಟ್ಕೊಟ್ಟಿದ್ದಾರಂತೆ. ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬದುಕ್ತಾ, ಅವರಿಗೆ ಆಸಕ್ತಿ ಇರೋ ವಿಷಯಗಳಲ್ಲಿ ತೊಡಗಿಸ್ಕೊಳ್ತಾ, ಕೃಷಿ, ಕಾವ್ಯ, ಕಲೆಗಳಲ್ಲಿ ತಲ್ಲೀನರಾಗಿದ್ರಂತೆ. ವಿದ್ಯೆ ಮತ್ತು ವಿಜ್ಞಾನದ ಮೇಲೆ ಹೆಚ್ಚು ಒತ್ತು ನೀಡಲಾಗಿತ್ತು. ಹೀಗೆ ಅವನತಿಯ ಅಂಚಿನಲ್ಲಿದ್ದು ನಾಶವಾಗಬೇಕಿದ್ದ ಮಾನವ ಜನಾಂಗ ಕಲೆಯನ್ನು ಕಲಿತಾ, ವಿಜ್ಞಾನವನ್ನು ತಿಳ್ಕೊಳ್ತಾ, ಸೃಷ್ಟಿಯ ಮೂಲವನ್ನು ಹುಡುಕ್ತಾ, ಅನ್ವೇಷಣೆಯನ್ನು ನಡೆಸ್ತಾ ಇತಿಹಾಸದಲ್ಲೇ ಅತ್ಯಂತ ಉತ್ಕೃಷ್ಟ ಸಮಾಜವಾಗಿ ಹೊರಹೊಮ್ಮಿತ್ತು. ಇದನ್ನೆಲ್ಲ ನೋಡಿ ವಾಪಸ್ ಆ ಶೀತಲ ಕೊಠಡಿಯಲ್ಲಿರೋ ಮೌಂಟ್ಯಾಕ್ ಚೇರ್ಗೆ ಹೋಗೋಕ್ಕೆ ಡಂಕನ್ಗೆ ಬಹಳ ಕಸಿವಿಸಿಯಾಯಿತು. ಹಾಗೆ ನೋಡ್ತಾ ನೋಡ್ತಾ ಈ ಕ್ಯಾಮರೂನ್ ಸೋದರರು ಭವಿಷ್ಯಕ್ಕೆ ಬಂದು 2 ವರ್ಷಗಳೇ ಕಳೆದಿತ್ತು. ನಂತರ ಇನ್ನೊಂದಿಷ್ಟು ಗ್ರಹಗಳನ್ನು ಹೊಕ್ಕಿ ಅವುಗಳನ್ನು ಪರೀಕ್ಷಿಸಿ ವಾಪಸ್ ಮೌಂಟಾಕ್ ಚೇರ್ಗೆ ಅವರ ಪ್ರಜ್ಞೆಯನ್ನು ಕೇಂದ್ರೀಕರಿಸಿ ನಿಧಾನವಾಗಿ ಕಣ್ಬಿಟ್ಟಿದ್ರು. ಎಡ್ ಕಣ್ಬಿಟ್ಟ ತಕ್ಷಣ ಅವನಿಗೆ ವಿಚಿತ್ರವಾದ ಅನುಭವವಾಗುತ್ತೆ. ತಕ್ಷಣ ಎಲ್ಲ ವೈರ್ಗಳಿಂದ ಬಿಡಿಸಿಕೊಂಡು ಡಂಕನ್ ಇದ್ದಂತಹ ಕೊಠಡಿಗೆ ಓಡೋಗ್ತಾನೆ. ಡಂಕನ್ ಕೆಟ್ಟ ಸ್ಥಿತಿಯಲ್ಲಿ ಸಾಯುವವನಂತೆ ಬಿದ್ದಿರ್ತಾನೆ. ಅವನ ಪಕ್ಕ ಡಾಕ್ಟರ್ ನೋರ್ಮನ್ ಚಿಕಿತ್ಸೆ ನೀಡ್ತಾ ಇರೋದು ಎಡ್ಗೆ ಕಾಣಿಸುತ್ತೆ. ಎಡ್ ಗಾಬರಿಯಲ್ಲಿ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾನೆ. ಡಾಕ್ಟರ್ ನೋರ್ಮನ್ ಪ್ರತಿ ಬಾರಿ ಸಮಯದಲ್ಲಿ ಚಲಿಸಿದಾಗ ಅಥವಾ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸಿದಾಗ ಡಂಕನ್ ಆರೋಗ್ಯ ಕ್ಷೀಣಿಸ್ತಿರೋದಾಗಿ ವಿವರಣೆಯನ್ನು ನೀಡ್ತಾನೆ. ಇದರ ಜೊತೆ ಡಂಕನ್ ಪ್ರತಿ ಬಾರಿ ಸಮಯದಲ್ಲಿ ಚಲಿಸಿದಾಗಲೂ ಹೊಸದಾದ ಸಮಯಗೆರೆಯನ್ನು ಮತ್ತು ಹೊಸದಾದ ವಾಸ್ತವವನ್ನು ಸೃಷ್ಟಿ ಮಾಡ್ತಾ ಪ್ರಸ್ತುತ ವಾಸ್ತವವನ್ನು ಅಳಿವಿನ ಅಂಚಿಗೆ ತಂದಿರೋದಾಗಿ ಸಹ ತಿಳಿಸ್ತಾನೆ. ಇದನ್ನು ಪರೀಕ್ಷೆಯಲ್ಲಿ ಗುರುತಿಸಲು ವಿಫಲರಾಗಿದ್ದನ್ನು ಸಹ ಒಪ್ಪಿಕೊಳ್ತಾನೆ. ಬಹಳ ನಿರಾಶಾದಾಯಕವಾಗಿ ಎಡ್ ಇದಕ್ಕೆಲ್ಲ ಏನಾದರೂ ಪರಿಹಾರ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಡಾಕ್ಟರ್ ನಾರ್ಮನ್, ನೀವು ವಾಪಸ್ 1943ರಲ್ಲಿ ನಡೆದ ಫಿಲಿಡೆಲ್ಫಿಯಾ ಎಕ್ಸ್ಪೆರಿಮೆಂಟ್ ಸಮಯಕ್ಕೆ ಹೋಗಿ ಆ ಪ್ರಯೋಗವನ್ನು ವಿಫಲಗೊಳಿಸಿದ್ರೆ
ಬಹುಶಃ ಆ ಸಮಯಗೆರೆ ಮತ್ತು ಆ ವಾಸ್ತವ ಉಳಿಯಬಹುದು ಅಂತ ತಿಳಿಸ್ತಾನೆ. ಅದಕ್ಕೆ ಕ್ಯಾಮರೂನ್ ಸಹೋದರರು ಡಂಕನ್ ಚೇತರಿಸಿಕೊಳ್ತಿದ್ದ ಹಾಗೆ ಮತ್ತೊಮ್ಮೆ ಕೊನೆಯ ಬಾರಿಗೆ ಸಮಯದಲ್ಲಿ ಚಲಿಸುವ ನಿರ್ಧಾರವನ್ನು ಮಾಡ್ತಾರೆ. ಡಂಕನ್ ಚೇತರಿಸ್ಕೊಳ್ತಾ ಇದ್ದ ಹಾಗೆ ಕೊನೆಯ ಬಾರಿಗೆ ಕ್ಯಾಮರೂನ್ ಸಹೋದರರು ಮಾಂಟಾಕ್ ಚೇರನ್ನು ಬಳಸಿ ಅವರ ಸಂಪೂರ್ಣ ಪ್ರಜ್ಞೆಯನ್ನು 1920ರಲ್ಲಿ ಹುಟ್ಟಿರೋ ಅವರ ಶಿಶುಗಳ ದೇಹಕ್ಕೆ ವರ್ಗಾಯಿಸಲು ಗಮನವನ್ನು ಹರಿಸ್ತಾರೆ. ಆದರೆ ಈಗಾದ ಎಲ್ಲ ಅನುಭವಗಳು ಮತ್ತು ವಿಷಯಗಳನ್ನು ಅವರ ಹೊಸ ದೇಹದ ಪ್ರಜ್ಞೆಯಿಂದ ಮರೆಮಾಚಿಡಲಾಗಿರುತ್ತೆ. ಕೊನೆಯದಾಗಿ ಎಡ್ ನಾವಿಲ್ಲಿಂದ ಹೋದ್ಮೇಲೆ ಇಲ್ಲೇನಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಡಾಕ್ಟರ್ ನಾರ್ಮನ್, ನಿಮ್ಮ ಪ್ರಜ್ಞೆ ಸಂಪೂರ್ಣವಾಗಿ ವರ್ಗಾವಣೆ ಆದಮೇಲೆ ನಾನು ಡಂಕನ್ ಕಿವಿಯಲ್ಲಿ ದ ಟೈಮ್ ಈಸ್ ನೌ ಅಂತ ಕೋಡ್ ವರ್ಡನ್ನು ಹೇಳ್ತೇನೆ. ಆಗ ಡಂಕನ್ ಸೃಷ್ಟಿಯ ಇನ್ನೊಂದು ಆಯಾಮದಿಂದ ರಾಕ್ಷಸನನ್ನು ಕರೆಸಿ ಇಲ್ಲಿರುವ ಅಷ್ಟು ಸಾಕ್ಷಿಗಳನ್ನು ಮತ್ತು ಸಂಬಂಧಪಟ್ಟವರನ್ನು ನಾಶಪಡಿಸಿ ಅವನ ಆಯಾಮಕ್ಕೆ ವಾಪಸ್ ಕಳಿಸ್ತಾನೆ ಅಂತ ಬಹಳ ದುಃಖದಲ್ಲಿ ತಿಳಿಸ್ತಾನೆ. ಹಾಗೆ ಕ್ಯಾಮರೂನ್ ಸೋದರರು ಅವರ ಕಣ್ಮುಚ್ತಾರೆ. ಅವರ ಪ್ರಜ್ಞೆಯನ್ನು 1920ರ ಕೊನೆಯಲ್ಲಿ ಹುಟ್ಟಿರೋ ಶಿಶುಗಳ ಕಡೆಗೆ ವರ್ಗಾವಣೆ ಮಾಡ್ತಾರೆ. ನಿಧಾನವಾಗಿ ಡಾಕ್ಟರ್ ನಾರ್ಮನ್ ಡಂಕನ್ ಕಿವಿಯ ಪಕ್ಕ ಬಂದು ದ ಟೈಮ್ ಈಸ್ ನೌ ಅಂತ ಹೇಳ್ತಾನೆ. ತಕ್ಷಣ ಒಂದು ಕಪ್ಪು ಸುಳಿಯಲ್ಲಿ ತೆರೆದುಕೊಳ್ಳುತ್ತೆ. ಆ ಸುಳಿಯಿಂದ ಒಬ್ಬ ದೈತ್ಯ ರಾಕ್ಷಸ ಹೊರಬರ್ತಾನೆ. ಆತ ಅಲ್ಲಿದ್ದವರನ್ನ ತುಂಬಾ ಕ್ರೂರವಾಗಿ ಸಾಯಿಸ್ತಾನೆ. ಅಲ್ಲಿದ್ದಂತಹ ಅಷ್ಟು ಸಾಕ್ಷಿಗಳನ್ನು ನಾಶ ಮಾಡ್ತಾನೆ. ನೋಡ್ತಾ ವಾಪಸ್ ಆ ಸುಳಿಯೊಳಕ್ಕೆ ಹೋಗಿ ಮಾಯವಾಗ್ತಾನೆ. 1970-80ರ ಹೊತ್ತಿಗೆ ಆಲ್ಬೆಕ್ ಅವನು ಕೆಲಸ ಮಾಡ್ತಿದ್ದಂತಹ ಕಂಪನಿಯಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಾನೆ. ಆತ ಒಬ್ಬ ಉತ್ತಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ತಾನೆ. ಅವನಿಗೆ ವಿಜ್ಞಾನ, ಅದರಲ್ಲೂ ಈ ಅತೀಂದ್ರಿಯ ಶಕ್ತಿಯ ಮೇಲೆ ಸ್ವಲ್ಪ ಹೆಚ್ಚಾಗೇ ಒಲವಿರುತ್ತೆ. ಆಗ ಅವನ ಕಣ್ಣಿಗೆ ಬಿದ್ದಿದ್ದೆ ನಿಕೋಲಾಸ್ ಪ್ರಿಸ್ಟನ್. ನಿಕೋಲಾಸ್ ಅತೀಂದ್ರಿಯ ಶಕ್ತಿಗಳನ್ನು ಬಲಪಡಿಸುವ ಸಾಧನಗಳ ಮೇಲೆ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಒಂದು ಸಂವಾದದಲ್ಲಿ ಭಾಗವಹಿಸಿದಾಗ ನಿಕೋಲಾಸ್ನ ಭಾಷಣ ಆಲ್ಬೆಕ್ನ ಗಮನ ಸೆಳೆಯುತ್ತೆ. ಆಲ್ಬೆಕ್ಗೆ ನಿಕೋಲಾಸ್ನ ಮೊದಲೇ ಭೇಟಿಯಾಗಿರುವಂತೆ ಅನುಭವವಾಗುತ್ತೆ. ನಿಕೋಲಾಸ್ ಭಾಷಣವನ್ನು ಮುಗಿಸಿ ಒಂದು ಅಣುಕು ಪ್ರದರ್ಶನಕ್ಕಾಗಿ ಅವನ ಸಹಾಯಕನನ್ನ ವೇದಿಕೆ ಮೇಲೆ ಕರೆದು ಅವನನ್ನು ಡಂಕನ್ ಕ್ಯಾಮರೂನ್ ಎಂದು ಪರಿಚಯ ಮಾಡಿಕೊಡ್ತಾನೆ. ಆಲ್ಬೆಕ್ನ ಅನುಮಾನ ಖಾತರಿಯಾಗಿರುತ್ತೆ. ಈ ಮೂವರು ಮೊದಲೇ ಭೇಟಿಯಾಗಿ ಸಾಕಷ್ಟು ಸಮಯಗಳು ಜೊತೆಗೆ ಕಳೆದಿರುವಂತಹ ನೆನಪುಗಳು ಮರುಕಳಿಸೋಕೆ ಶುರುವಾಗುತ್ತೆ. ಸಂವಾದದ ನಂತರ ಆಲ್ಬೆಕ್ ನಿಕೋಲಾಸ್ ಮತ್ತು ಡಂಕನ್ನ ಭೇಟಿ ಮಾಡ್ತಾನೆ. ಆಗ ನಿಕೋಲಾಸ್ ಡಂಕನ್ ಮತ್ತು ಆಲ್ಬೆಕ್ಗೆ ಒಂದು ಜಾಗ ತೋರಿಸಬೇಕಾಗಿರೋದಾಗಿ ತಿಳಿಸ್ತಾನೆ. ನಿಕೋಲಾಸ್ ಅವರಿಬ್ಬರನ್ನ ಮೌಂಟಾಕ್ ಏರ್ಫೋರ್ಸ್ನ ರೆಡಾರ್ ಸ್ಟೇಷನ್ ಬಳಿ ಕರೆದುಕೊಂಡು ಬರ್ತಾನೆ. ಅಲ್ಲಿ ಗೌಪ್ಯವಾಗಿ ಭೂಗತವಾಗಿದ್ದಂಥ ಸಂಶೋಧನಾ ಕೇಂದ್ರಕ್ಕೆ ಅವರಿಬ್ಬರನ್ನ ಪರಿಚಯಿಸ್ತಾನೆ. ಅಲ್ಲಿಗೆ ಆ ಮೂವರಿಗೂ ಅವರ ಪೂರ್ವ ಜನ್ಮದ ನೆನಪುಗಳು ಮತ್ತೆ ಜಾಗೃತವಾಗಿದ್ವು. ಅವರ ಹಳೆ ಹೆಸರುಗಳು, ಹಳೆ ಕೆಲಸಗಳು ಮತ್ತು ಹಳೆ ಸ್ನೇಹ ಮತ್ತೊಮ್ಮೆ ಮರುಕಳಿಸಿದ್ವು. ಡಾಕ್ಟರ್ ಜಾನ್ ವಿ ನಾರ್ಮನ್ ನಿಕೋಲಸ್ ಪ್ರಿಸ್ಟನ್ ಆಗಿ ಹುಟ್ಟಿದ್ರೆ ಡಂಕನ್ ಕ್ಯಾಮರೂನ್ ಆಗಿ ಇರ್ತಾನೆ. ಆಲ್ಬೆಕ್ ಎಡ್ ಕ್ಯಾಮರೂನ್ ಆಗಿರ್ತಾನೆ. ಅವರಿಂದ ಮರೆಮಾಚಲಾಗಿದ್ದ ಅಷ್ಟು ಅನುಭವಗಳು, ವಿಷಯಗಳು ಮತ್ತೊಮ್ಮೆ ಪ್ರಜ್ಞಾಸ್ಥಿತಿಗೆ ಬಂದಿರುತ್ತೆ. ಈ ಇಷ್ಟು ಕಥೆಯನ್ನ 1988ರ ಹೊತ್ತಿಗೆ ಆಲ್ಬೆಕ್ ಇದು ಕಳೆದ ಜನ್ಮದಲ್ಲಿ ನಮಗಾದ ಅನುಭವ ಅಂತ ಎಲ್ಲರಿಗೂ ತಿಳಿಸೋದಕ್ಕೆ ಶುರು ಮಾಡ್ತಾನೆ. 1990ರ ಹೊತ್ತಿಗೆ ಆಲ್ಬೆಕ್ನ ಈ ಕತೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತೆ. ಆದರೆ ಕಾಲಕ್ರಮೇಣ ಈ ಕಥೆಯಲ್ಲಿದ್ದಂತಹ ತಾರ್ಕಿಕ ತಪ್ಪುಗಳು ಮತ್ತು ದಾಖಲಾದ ಸತ್ಯಗಳಿಗೆ ಹೊಂದಾಣಿಕೆಯಾದಂತಹ ಅಂಶಗಳು ಜನರ ಮುಂದೆ ಬರಲು ಶುರುವಾಗುತ್ತೆ. ಹಾಗೆ ಜನರು ನೂರಾರು ಪ್ರಶ್ನೆಗಳನ್ನು ಆಲ್ಬೆಕ್ಗೆ ಕೇಳಲು ಶುರು ಮಾಡ್ತಾರೆ. ಆದರೆ ಆಲ್ಬೆಕ್ ಬಳಿ ಸಮಾಧಾನಕರವಾದಂತಹ ಉತ್ತರ ಇರೋದಿಲ್ಲ. ಮೌಂಟಾಕ್ ಪ್ರಾಜೆಕ್ಟ್ ನಡೆದಿದ್ದು ನಿಜ, ಫಿಲಿಡೆಲ್ಫಿಯಾ ಎಕ್ಸ್ಪೆರಿಮೆಂಟ್ ನಡೆದಿದ್ದು ನಿಜ. ಆದರೆ ಈ ಸಂಶೋಧನೆಗಳಲ್ಲಿ ಡಂಕನ್ ಕ್ಯಾಮರೂನ್ ಮತ್ತು ಎಡ್ ಕ್ಯಾಮರೂನ್ ಅನ್ನೋರು ಭಾಗವಹಿಸಿರೋ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ. ಜೊತೆಗೆ ಆಲ್ಬೆಕ್ನ ಕತೆ
ಕಾಲಕ್ಕೆ ಬದಲಾಗ್ತಾ ಹೋಯಿತು. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಪ್ರಜ್ಞಾಸ್ಥಿತಿಗೆ ಬರ್ತಾ ಇದೆ ಅನ್ನೋ ಕ್ಷುಲ್ಲಕ ಕಾರಣ ಕೂಡ ಕೊಡಲಾಯಿತು. ಹಾಗೆ ಆಲ್ಬೆಕ್ನ ಇಡೀ ವೃತ್ತಾಂತ ಕೇವಲ ಕಾಲ್ಪನಿಕ ಅಂತ ಕೂಡ ಸಾಬೀತು ಮಾಡಲಾಯಿತು. ಆದರೆ ಆಲ್ಬೆಕ್ನ ಈ ಕತೆ ನೈಜ ಘಟನೆಗಳನ್ನು ಮತ್ತು ಕಲ್ಪನೆಯನ್ನು ಒಗ್ಗೂಡಿಸಿ ಕೇಳುಗರನ್ನ ತನ್ನೊಳಗೆ ತೊಡಗಿಸಿಕೊಳ್ಳುವಂತಹ ಕುತೂಹಲಕಾರಿ ಕತೆ ಅಂದರೆ ಖಂಡಿತ ತಪ್ಪಾಗಲ್ಲ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೆನಪಿಸ್ತಾ ಮತ್ತೊಂದಿಷ್ಟು ವಿಸ್ಮಯಕಾರಿ ರಹಸ್ಯಮಯ ಕಥೆಗಳೊಂದಿಗೆ ನಾನು ವಿಶಾಲ್ ಹೆಗ್ಡೆ ನಿಮ್ಮ ಮುಂದೆ ಬರ್ತೀನಿ. ಮೀಡಿಯೋಕ್ರಸಿ ಬಿಡಿ, ಆರ್ಟೋಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.